ಹಾಯ್ ಹಲೋ ಸ್ನೇಹಿತರೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಸ್ನೇಹಿತರೆ, ನಿಮ್ಮ ಕೂದಲು ಕೂಡ ಹುಲ್ಲು ಬೆಳೆಯೋ ರೀತಿ ಇಷ್ಟು ಉದ್ದವಾಗಿ ಗ್ರೋತ್ ಆಗಬೇಕಂತ ಏನಾದರೂ ಅಂದ್ಕೊಂಡಿದ್ರೆ ಸ್ನೇಹಿತರೆ, ಈ ವಿಡಿಯೋ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮ್ಮ ಕೂದಲು ಕೂಡ ಒಂದೇ ದಿನದಲ್ಲಿ ಹುಲ್ಲು ಬೆಳೆಯೋ ರೀತಿ ಉದ್ದವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹಾಗಾದರೆ ಇವತ್ತಿನ ಯೂಸ್ಫುಲ್ ಆಗುವಂಥ ಈ ಬ್ಯೂಟಿಫುಲ್ ಟಿಪ್ಸ್ ನೋಡಿದ ಮೇಲೆ ನೀವು ಕೂಡ ಶಾಕ್ ಆಗಿಬಿಡ್ತೀರಾ. ಯಾಕಂದರೆ ಇಷ್ಟು ಆಫ್ಟರ್ ಬಿಗಿನ್ ರಿಸಲ್ಟ್ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು. ಹಾಗೆ ನಮ್ಮ ಕೂದಲು ರಿಸಲ್ಟ್ ಸಿಕ್ಕಿದ ಮೇಲೆ ಎಷ್ಟು ಉದ್ದವಾಗಿ ಬೆಳೀತಾ ಹೋದರೆ ಅವರು ಮತ್ತೆ ಮತ್ತೆ ಕಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗಾದರೆ ಇದನ್ನು ಟ್ರೈ ಮಾಡೋರಿದ್ರೆ ಮಿಸ್ ಮಾಡದೆ ನೋಡ್ಕೊಂಡು ಹೋಗಿ. ನಿಮ್ಮ ಕೂದಲು ಕೂಡ ಉದ್ದವಾಗಿ ಗ್ರೋತ್ ಮಾಡ್ಕೊಂಡ್ಬಿಡಿ. ಹಾಗೆ ನಿಮ್ಮ ಕೂದಲು ಕೂಡ ದೃಢದಿಂದ ಗಟ್ಟಿ ಮುಟ್ಟಾಗಿ ಬೆಳವಣಿಗೆ ಕೂಡ ಮಾಡುತ್ತೆ ಸ್ನೇಹಿತರೆ. ಹಾಗಿದ್ರೆ ಇವತ್ತಿನ ಯೂಸ್ಫುಲ್ ಆಗುವಂಥ ವಿಡಿಯೋ ನೀವು ಕೂಡ ಇಷ್ಟಪಟ್ಟರೆ ಪೂರ್ತಿಯಾಗಿ ನೋಡ್ಕೊಂಡು ಹೋಗಿ, ಮತ್ತು ನೀವು 4 ಜನರಿಗೆ ಶೇರ್ ಮಾಡಿ. ನಮ್ಮ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡೋರಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಹಾಗೆ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡಬೇಡಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಈ ಥರ ರಿಸಲ್ಟ್ ಬೇಕಾದರೆ ವಿಡಿಯೋ ಖಂಡಿತವಾಗಿ ನೋಡ್ತೀರಾ. ಹಾಗಿದ್ರೆ ನೋಡ್ಬೋದು ಎಷ್ಟು ಉದ್ದವಾಗಿ ದಟ್ಟ ಮುಟ್ಟಾಗಿ ಕೂದಲು ಬೆಳೆದಿರುವಂಥದ್ದು. ಬನ್ನಿ ಮತ್ತೆ ಯಾಕೆ ತಡ ಮಾಡೋದು, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ತೊಗೊಂಡಿರೋಂಥದ್ದು ಮೆಂತ್ಯ ಕಾಳು ನಮ್ಮ ಕೂದಲಿಗೆ ಬೆಸ್ಟ್ ಆಯುರ್ವೇದಿಕ್ ಅನ್ಬೋದು. ಯಾಕಂದರೆ ಸ್ನೇಹಿತರೆ, ನಾವು ಕೂದಲನ್ನು ಗ್ರೋತ್ ಆಗುತ್ತೆ, ನಮ್ಮ ಕೂದಲು ದೃಢದಿಂದ ಗಟ್ಟಿ ಮುಟ್ಟಾಗಿ ಬೆಳವಣಿಗೆ ಮಾಡುವಂಥದ್ದು. ಅದನ್ನು ನಾವು ಯಾವ ರೀತಿಯಾಗಿ ಯೂಸ್ಫುಲ್ ಆಗಿ ಮಾಡ್ಕೊಳ್ತೀವಿ, ಅದ್ರ ಮುಖಾಂತರ ನಮಗೆ ಕೂದಲಿಗೆ ಒಂದು ಒಳ್ಳೆ ರೀತಿ ಹೇರ್ ಪ್ಯಾಕ್ ಆಗಲಿ, ಒಳ್ಳೆ ರೀತಿಯಾಗಿ ಹೇರ್ ಸಿರಮ್ ಆಗಲಿ, ಇದೆಲ್ಲದಕ್ಕೂ ಕೂಡ ಬೆಸ್ಟ್ ಅನ್ಬೋದು. ಅದ್ರ ಜೊತೆಗೆ ಬೇಕಾಗುವಂಥದ್ದು ಈರುಳ್ಳಿಯಲ್ಲಿ ಕೆಂಪು ಈರುಳ್ಳಿ ತೊಗೋಬೇಕು. ಅದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂತ ತೋರಿಸ್ತೀನಿ. ಫಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ಸ್ಟವ್ ಮೇಲೆ ಒಂದು ಈ ಥರ ಪಾತ್ರೆ ಇಟ್ಕೊಂಡ್ಬಿಡಿ. ಇವಾಗ ಈ ಪಾತ್ರೆ ಬಿಸಿ ಆಗ್ತಾ ಇರುವಂಥದ್ದು. ಈ ಪಾತ್ರೆಯಲ್ಲಿ ನಾನು ಏನು ಹಾಕ್ತೀನಿ ಅಂದರೆ ನೀರು ಹಾಕ್ತಾ ಇದ್ದೀನಿ. ನೀರು ನೋಡಿ ಸ್ನೇಹಿತರೆ, ನೀವು ಇದನ್ನು ಯೂಸ್ ಮಾಡುವಾಗ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೋಬೋದು. ಇಲ್ಲ ನೀವು ಮಾಡಿ ಇಟ್ಕೊಳ್ತೀರಾ ಅಂತಂದರೂ ಕೂಡ ಪರವಾಗಿಲ್ಲ, ಆ ಥರ ಕೂಡ ನಡೆಯುತ್ತೆ. ಯಾಕಂದರೆ ನಮಗೆ ಬೇಕಾದಷ್ಟು ಕೂಡ ನಾವು ಮಾಡ್ಕೋಬೋದು, ಜಾಸ್ತಿ ಕೂಡ ಮಾಡ್ಕೋಬೋದು. ನಾನು ಇವಾಗ 1.5 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಅವಶ್ಯಕತೆ ಬೀಳುತ್ತೆ ನಾನು ಅಷ್ಟೇ ಇದನ್ನು ರೆಡಿ ಮಾಡ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಫ್ರೆಶ್ಶಾಗಿ ರೆಡಿ ಮಾಡಿಕೊಂಡ್ರೆ, ನಮಗೆ ಫ್ರೆಶ್ಶಾಗಿ ರೆಡಿ ಮಾಡೋದ್ರಿಂದ ಫಸ್ಟಾಗಿ ನಮಗೆ ಹೇಳ್ತೀನಿ ರಿಸಲ್ಟ್ ಜಾಸ್ತಿ ಸಿಗುತ್ತೆ. ನಾವು ರೆಡಿ ಮಾಡಿ ಇಟ್ಕೊಳ್ತೀವಲ್ಲ, ಸ್ವಲ್ಪ ರಿಸಲ್ಟ್ ಕಡಿಮೆ ಸಿಗುತ್ತೆ. ಯಾಕಂದರೆ ರಿಸಲ್ಟ್ ಬೇಕಾದರೆ ನಾವು ಫಸ್ಟ್ ಇದೇ ರೀತಿಯಾಗಿ ರೆಡಿ ಮಾಡ್ಕೊಂಡು ಯೂಸ್ ಮಾಡಲೇಬೇಕು. ಇವಾಗ ನೋಡಿ, ನೀರಿಗೆ ನಾನು ಹಾಕ್ತಾ ಇರೋಂಥದ್ದು ಒಂದು 2 ಸ್ಪೂನಷ್ಟು ಮೆಂತ್ಯ ಕಾಳು. ನಮ್ಮ ಕೂದಲು ಜಾಸ್ತಿನೇ ಹೇರ್ ಫಾಲ್ ಸಮಸ್ಯೆ ಇದೆ, ನಮ್ಮ ಸ್ಕ್ಯಾಲ್ಪಲ್ಲಿ ಕೂದಲು ಜಾಸ್ತಿ ಗಟ್ಟಿಯಾಗಿಲ್ಲ, ಮತ್ತು ನಮ್ಮ ಕೂದಲು ಜಾಸ್ತಿನೇ ಉದುರು ಹೋಗುವಂಥ ಸಮಸ್ಯೆ ಇದ್ದರೆ ಮೆಂತ್ಯ ಕಾಳು ಬೆಸ್ಟ್ ಅನ್ಬೋದು. ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ನೆನೆ ಹಾಕಿರುವಂಥ ಮೆಂತ್ಯ ಕಾಳು 1 ಸ್ಪೂನಷ್ಟು ತಿಂದರೆ ನಿಮ್ಮ ಸ್ಕ್ಯಾಲ್ಪ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಈ ಥರವಾಗಿ ನೀವು ರೆಡಿ ಮಾಡಿ ಯೂಸ್ ಮಾಡಿದ್ರೂ ಕೂಡ ನಿಮ್ಮ ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗುತ್ತೆ. ಇವಾಗ ನೋಡಿ, ಈರುಳ್ಳಿ ಸಪ್ಪೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಸಪ್ಪೆ ಕಸಕ್ಕೆ ಹಾಕುವಂಥದ್ದು ರಸ ಅನ್ಬೋದು. ಹಾಗಾಗಿ ಅದು ಈರುಳ್ಳಿ ಸಪ್ಪೆ ಕೂಡ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥದ್ದು. ಹಾಗೆ ಸ್ನೇಹಿತರೆ, ಫಸ್ಟ್ ಹೇಳಿದ್ದೀನಲ್ವ, ನಾನು ಕೆಂಪು ಈರುಳ್ಳಿ ಬಳಸ್ತಾ ಇದ್ದೀನಿ. ಕೆಂಪು ಈರುಳ್ಳಿ ತುಂಬಾ ಘಾಟವಾಗಿರುತ್ತೆ. ಹಾಗೆ ಅದು ಈರುಳ್ಳಿಯಲ್ಲಿ ಪವರ್ ಕೂಡ ಜಾಸ್ತಿ ಇರುತ್ತೆ. ಆ ಪವರಿಗೆ ನಮಗೆ ಬೇಕಾಗುವಂಥದ್ದು. ಯಾಕಂದರೆ ನಮ್ಮ ಕೂದಲು ವೇಗವಾಗಿ ಸ್ಪೀಡಾಗಿ ಬೆಳವಣಿಗೆ ಮಾಡ್ಕೋಬೇಕಂದ್ರೆ ಈ ಥರ ನೋಡಿ 2 ಈರುಳ್ಳಿ ಕಟ್ ಮಾಡಿದ್ರಲ್ಲಿ ಹಾಕಿದ್ದೀನಿ. ಅದು ಈರುಳ್ಳಿ ಸಣ್ಣದಾಗಿರುತ್ತೆ, ಹಾಗೆ ಕೆಂಪಾಗಿರುತ್ತೆ. ಅದು ಘಾಟವಾಗಿ ತುಂಬಾ ಇರುತ್ತೆ ಸ್ನೇಹಿತರೆ. ಅದು ಈರುಳ್ಳಿ ತುಂಬಾ ಪವರ್ ಆಗಿ ವರ್ಕ್ ಮಾಡುವಂಥದ್ದು. ಇವಾಗ ನಾನು ತೋರಿಸ್ತಾ ಇದ್ದೀನಿ. ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ ಹಾಕಿದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀಲಿ. ಈ ಥರ ಕುದೀತಾ ನೀರು ಕೂಡ ಕಡಿಮೆ ಆಗುತ್ತೆ. ಅದು ನಮಗೆ ಬೇಕಾಗುವಂಥ ಸಿರಮ್ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂದರೆ, ನಮಗೆ ಬೇಕಾಗುವಂಥದ್ದೆಲ್ಲ ಕೂಡ ನೀರಲ್ಲಿ ಇಳಿದುಬಿಡುತ್ತೆ. ಅದ್ರ ಜೊತೆಗೆ ಹಾಕ್ತಾ ಇರೋಂಥದ್ದನ್ನು ರೋಸ್ಮೇರಿ ಹಾಕ್ತಾಯಿದ್ದೀನಿ ನೋಡಿ. ರೋಸ್ಮೇರಿ ಕೂಡ ನಮ್ಮ ಕೂದಲು ಒಂದೇ ಒಂದು ದಿನ ನೀವು ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ನೋಡ್ಬೋದು, ಸಾಯಂಕಾಲವರೆಗೂ ಕೂಡ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಟುತ್ತಾ ಹೋಗುತ್ತೆ. ಹಾಗಾಗಿ ಇದು ಸ್ಪೀಡಾಗಿ ಗ್ರೋತ್ನೆಸ್ ಮಾಡುವಂಥ, ಹುಲ್ಲಿನ ಥರ ಬೆಳೆಯುವಂಥ ಇದು ಹೇರ್ ಸಿರಮ್ ನೋಡಿ. ಖಂಡಿತವಾಗಿ ಫಸ್ಟ್ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗಿಬಿಡ್ತೀರ. ಯಾಕಂದರೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಯೂಸ್ ಮಾಡ್ತಿರ್ತಾರೆ. ಹಾಗೆ ನನ್ನ ಜಾಸ್ತಿ ಜನರು, ನನ್ನ ಫ್ರೆಂಡ್ಸ್ ಕೂಡ ಅವರು ಇದೇ ರೀತಿಯಾಗಿ ಯೂಸ್ ಮಾಡಿ ಅವರು ಕೂಡ ಅಂದರು ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುವಂಥ ಹೇರ್ ಸಿರಮು. ನಾನು ಕೂಡ ಟ್ರೈ ಮಾಡಿದ್ದೀನಿ. ಹಾಗೆ ನನ್ನ ಫ್ಯಾಮಿಲಿಯಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಅವರು ಕೂಡ ಟ್ರೈ ಮಾಡ್ತಿರ್ತಾರೆ ಅಂತ ಅವರು ಕೂಡ ಹೇಳಿದ್ರು. ಹಾಗಾಗಿ ನಿಮಗೂ ಕೂಡ ರಿಸಲ್ಟ್ ಬೇಕಂದರೆ ನೀವು ಕೂಡ ಟ್ರೈ ಮಾಡಿ. 1 ವಾರಕ್ಕೆ ನಿಮ್ಮ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯಪಡ್ತೀರಾ. ಯಾಕಂದರೆ ದಿನಕ್ಕೆ ನಮ್ಮ ಕೂದಲು ಗ್ರೋತ್ ಆಗ್ತಾ ಹೋದರೆ 1 ವಾರಕ್ಕೆ ನಮಗೆ ತಿಳಿದುಬಿಡುತ್ತೆ ನಮ್ಮ ಕೂದಲು ಇಷ್ಟಿರುವಂಥ ಕೂದಲು ಇಷ್ಟು ಬೆಳವಣಿಗೆ ಆಗುತ್ತಾ ಅಂತ ನೀವು ಕೂಡ ಆಶ್ಚರ್ಯಪಡ್ತೀರಾ.
ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ನೋಡಿ ನಾನು ನೀರು ಹಾಕಿರುವಂಥದ್ದು 1.5 ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಅದು ಇವಾಗ ಆಲ್ಮೋಸ್ಟ್ ನೋಡಿ 1 ಲೋಟದಷ್ಟು ಕಡಿಮೆ ಆಗ್ತಾ ಬಂತು. ಎಷ್ಟೋ ತನಕ ಕುದಿಸ್ತೀವಿ ಅಷ್ಟೋ ತನಕ ಪವರ್ಫುಲ್ಲಾಗಿ ಸಿರಮ್ ರೆಡಿ ಆಗುತ್ತೆ. ಹಾಗೆ ಸ್ನೇಹಿತರೆ, ಹೊರಗಡೆ ತಂದಿರುವಂಥ ಸಿರಮ್ ಬಳಸೋದಕ್ಕಿಂತ ನ್ಯಾಚುರಲ್ ಆಗಿರುವಂಥ ಸಿರಮ್ ಮನೆಯಲ್ಲೇ ರೆಡಿ ಮಾಡಿ ಬಳಸ್ಬೋದು. ಹಾಗೆ ಸ್ವಲ್ಪ ಅದಕ್ಕೆ ನಾನು ಹಾಕ್ತಾ ಇರೋಂಥದ್ದು ಏನಪ್ಪ ಅಂದರೆ ತುಳಸಿ ದಳದ ಎಲೆ. ನೋಡಿ, ತುಳಸಿ ಕೂಡ ಎಷ್ಟು ಚೆನ್ನಾಗಿ ಗ್ರೋತ್ ಮಾಡುವಂಥ ಸಹಾಯ ಮಾಡುತ್ತೆ ನಮ್ಮ ಕೂದಲಿಗೆ. ಹಾಗೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಶೈನಿಂಗ್ ಮಾಡುತ್ತೆ. ಇವಾಗ ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ನೀರು ಕುದ್ದು ಅರ್ಧ ನೋಡಿ 1 ಲೋಟದಷ್ಟು 1.5 ಲೋಟದಷ್ಟು ನೀರು ಆಗಿರುವಂಥದ್ದು, ಅದು ಅರ್ಧ ಲೋಟದಷ್ಟು ಕಡಿಮೆ ಆಯಿತು. ಇವಾಗ ಇದು ನಾನು ಸೋದಿಸ್ಕೊಂಡು ತೋರಿಸ್ತೀನಿ ಎಷ್ಟು ಪವರ್ಫುಲ್ ಸಿರಮ್ ರೆಡಿ ಆಯಿತು. ಹೊರಗಡೆ ದುಬಾರಿ ದುಡ್ಡು ಕೊಟ್ಟು ಸಿರಮ್ ತರ್ತೀವಿ, ಆ ಸಿರಮ್ ಕೆಮಿಕಲ್ ಅದರಲ್ಲಿ ಬಳಸ್ತಾರೆ ಸ್ನೇಹಿತರೆ. ಯಾಕಂದರೆ ಜಾಸ್ತಿ ದಿನಗಳ ಕಾಲ ನಮಗೆ ಬಾಳಿಕೆ ಬರಬೇಕಂದ್ರೆ ಅದರಲ್ಲಿ ಕೆಮಿಕಲ್ ಇರುವಂಥದ್ದು ಯಾವುದಾದ್ರೂ ಏನಾದರೂ ಹಾಕ್ತಾರೆ. ಅದರ ಬದಲಾಗಿ ನ್ಯಾಚುರಲಾಗಿ ಸಿರಮ್ ರೆಡಿ ಮಾಡ್ಕೋಬೋದು. ಇವಾಗ ನಮ್ಮ ಸ್ಕ್ಯಾಲ್ಪ್ ಸ್ಟ್ರಾಂಗ್ ಆಗಬೇಕು, ನಮ್ಮ ಕೂದಲು ಗಟ್ಟಿ ಮುಟ್ಟಾಗಿರ್ಬೇಕಂದ್ರೆ ನಾವು ಅದಕ್ಕೆ ವಿಟಮಿನ್ ಇ ಒಂದು ಕ್ಯಾಪ್ಸೂಲ್ ಯಾವಾಗಲೂ ಕೂಡ ಬಳಸಬೇಕು. ಅದರಿಂದ ನಮ್ಮ ಕೂದಲು ಸ್ಟ್ರಾಂಗ್ ಆಗುತ್ತೆ, ನಮ್ಮ ಕೂದಲು ಸ್ಕ್ಯಾಲ್ಪ್ ಕೂಡ ಸ್ಟ್ರಾಂಗ್ ಮಾಡುತ್ತೆ, ನಮ್ಮ ಕೂದಲು ಜಾಸ್ತಿ ಸ್ಪೀಡಾಗಿ ಗ್ರೋತ್ ಮಾಡುತ್ತೆ. ನಮ್ಮ ಸ್ಕ್ಯಾಲ್ಪಿಗೆ ಏನಾದರೂ ಒಂಥರ ವಿಟಮಿನ್ ಕಡಿಮೆ ಆದರೂ ಕೂಡ ಅದು ಚೆನ್ನಾಗಿ ಈ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ಈ ಥರ ನಮ್ಮ ಸ್ಕ್ಯಾಲ್ಪಿಗೆ ಸ್ಟ್ರಾಂಗ್ ಮಾಡುವಂಥದ್ದು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಇದರಲ್ಲಿ ಹಾಕ್ಕೊಂಡು ಈ ಸಿರಮ್ ತಣ್ಣಗಾದ್ಮೇಲೆ ನೀವು ಹೇರಿಗೆ ಪೂರ್ತಿಯಾಗಿ ರಾತ್ರಿ ಎಲ್ಲ ಮಸಾಜ್ ಮಾಡಬೇಕು. ಬೆಳಗ್ಗೆ ಹೊತ್ತಿಗೆ ತಲೆ ಸ್ನಾನ ಮಾಡಿದ್ರೆ ಸಾಕು. ಈ ಥರ ಹೇರ್ ಸಿರಮ್ ವಾರ ಪೂರ್ತಿ ಟ್ರೈ ಮಾಡಿದ್ರೂ ಕೂಡ ಪರವಾಗಿಲ್ಲ. ಈ ವಾರದಲ್ಲಿ ಒಂದು 4 ಸರ್ತಿ ಆದರೂ ಕೂಡ 4ರಿಂದ 5 ಸರ್ತಿ ಟ್ರೈ ಮಾಡಿ ಈ ರಿಸಲ್ಟ್ ನೋಡಿ ಶಾಕ್ ಆಗ್ಬೋದು. ಯಾಕಂದರೆ ಇಷ್ಟು ಪವರ್ಫುಲ್ ಸಿರಮ್ ನೀವು ಕೂಡ ಮಿಸ್ ಮಾಡಬೇಡಿ. ಯಾಕಂದರೆ ಇದೊಂದು ರಿಸಲ್ಟ್ ಒಂದು ವಾರಕ್ಕೆ ಟ್ರೈ ಮಾಡಿದ್ಮೇಲೆ ಸಿಕ್ಕೇ ಸಿಗುತ್ತೆ. ನೀವು ಕೂಡ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ಮೆಂತ್ಯಕಾಳು ಸಿರಮ್ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಕೂದಲು ಕೂಡ ಹುಲ್ಲು ಬೆಳೆಯೋ ರೀತಿ ಉದ್ದವಾಗಿ ಬೆಳೆಸ್ಕೋಬೋದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಆದ ಟಿಪ್ಸು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.